ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಣಿಯಾಗುತ್ತಿರುವ ಅಭ್ಯರ್ಥಿಗಳು ಕೇಂದ್ರ ಸರ್ಕಾರ ನಡೆಸಲ್ಪಡುವಂತಹ, ರಾಜ್ಯ ಸರ್ಕಾರ ನಡೆಸಲ್ಪಡುವಂತಹ ವಿವಿಧ ಹುದ್ದೆಗಳಿಗೆ ಸಾಮಾನ್ಯ ಜ್ಞಾನ ಪತ್ರಿಕೆ ಅತ್ಯಂತ ಮಹತ್ವ. ಇವುಗಳ ಅಡಿಯಲ್ಲಿ ಬರ್ತಕ್ಕಂತಹ CAR, DAR, ಸಿವಿಲ್, ಪೊಲೀಸ್ ಕಾನ್ಸ್ಟೇಬಲ್, PSI ಮತ್ತು ಗ್ರೂಪ್ B ಮತ್ತು C ವೃಂದದ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುತ್ತಿರುವ ಅಭ್ಯರ್ಥಿಗಳಿಗೆ, ಶಿಕ್ಷಕರಾಗಲು TET ಪರೀಕ್ಷೆಗಳಿಗೆ, CTET ಪರೀಕ್ಷೆಗಳಿಗೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುವಾಗುವಂತಹ KS ಮತ್ತು IAS ಅಭ್ಯರ್ಥಿಗಳಿಗೆ, ಅರ್ಥಾತ್ KPSC ಮತ್ತು UPSC ನಡೆಯುವಂತಹ ಪರೀಕ್ಷೆಗಳಲ್ಲಿ ಸಾಮಾನ್ಯ ಜ್ಞಾನ ಪತ್ರಿಕೆ ಕಡ್ಡಾಯವಾಗಿ ಇರುತ್ತದೆ. ಇಲ್ಲಿ ಬರುವಂತಹ ಅನೇಕ ಪ್ರಶ್ನೆಗಳು ಅಭ್ಯರ್ಥಿಗಳ ಪ್ರತಿಭೆಗೆ ಓರೆಗಲ್ಲಿಗೆ ಹಚ್ಚುವಂತಹ ಪ್ರಶ್ನೆಗಳು ಆಗಿರುತ್ತವೆ. ಈ ಪರೀಕ್ಷಾ ಪ್ರಾಧಿಕಾರಗಳ ಮೂಲಕವಾಗಿ ನಡೆಸುವ ಮುನ್ನ ಸ್ಪರ್ಧಾತ್ಮಕ ಅಭ್ಯರ್ಥಿಗಳು ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕಾಗುತ್ತದೆ. ಈ ಪರೀಕ್ಷೆಗಳ ಮೂಲಕವಾಗಿ ತಮ್ಮ ನಿಖರವಾದ ಉತ್ತರಗಳ ಮೂಲಕವಾಗಿ ಆತ್ಮವಿಶ್ವಾಸದ ಮೂಲಕ ಯಾವುದೇ ಪರೀಕ್ಷೆಯನ್ನ ಎದುರಿಸಿ ಸೂಕ್ತ ಉತ್ತರಗಳನ್ನು ಕಂಡುಕೊಂಡು ಆಯ್ಕೆ ಆದರೆ ಅದು ನಿಮ್ಮ ಜೀವನದ ಬಹುದೊಡ್ಡ ಗುರಿಯನ್ನ ಮುಟ್ಟಿದಂತೆ. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಅಭ್ಯರ್ಥಿಗಳಿಗೆ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಬರ್ತಕ್ಕಂತಹ ಅರ್ಥಶಾಸ್ತ್ರ, ಭೂಗೋಳ, ಸಂವಿಧಾನ ಮುಂತಾದ ವಿಷಯಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ತಮಗೆ ಬಹು ಆಯ್ಕೆಯ ವ್ಯವಸ್ಥೆಯ ಅಡಿಯಲ್ಲಿ, ಅರ್ಥಾತ್ MCQ ಪ್ರಶ್ನೆಗಳು, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಗಳನ್ನು ತಮಗೆ ನಾನು ನಿಗದಿಪಡಿಸ್ತಾ ಇದ್ದೇನೆ. ಆ ಪ್ರಶ್ನೆಗಳಿಗೆ ತಮ್ಮ ಉತ್ತರಗಳು ಯಾವುವು ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡಬಹುದಾಗಿತ್ತು. ಉತ್ತರಗಳ ಸಹಿತವಾದಂತಹ ವಿಶ್ಲೇಷಣೆಯನ್ನು ತಮಗೆ ನಾನು ಕೊಡ್ತಾ ಇದ್ದೇನೆ. ಅವುಗಳನ್ನು ಗುರುತಿಸಿಕೊಂಡು ತಮ್ಮ ಸಾಮಾನ್ಯ ಜ್ಞಾನದ ಮಟ್ಟವನ್ನು ಹೆಚ್ಚಿಸಿಕೊಂಡು ಮುಂಬರುವ ಪರೀಕ್ಷೆಗಳಲ್ಲಿ ತಮ್ಮ ಜ್ಞಾನದಾಹಕ್ಕೆ ಇದೊಂದು ಸಣ್ಣದಾದಂತಹ ಸಹಾಯ ಅನ್ನುವುದನ್ನು ನಾನು ಭಾವಿಸ್ತಾ ಇದ್ದೀನಿ. ನೇರವಾಗಿ ಪ್ರಶ್ನೆಗಳಿಗೆ ತಾವು ಉತ್ತರವನ್ನು ಗುರುತಿಸಿಕೊಳ್ಳಬಹುದಾಗಿದ್ದು ಆ ಉತ್ತರದ ಕಮೆಂಟನ್ನು ನಾವು ಕೊಡಬಹುದಾಗಿದೆ. ಭಾರತೀಯ ಭೌಗೋಳಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯವು ನೇಪಾಳ ಗಡಿಯನ್ನ ಹಂಚಿಕೊಳ್ಳುವುದಿಲ್ಲ? A ಉತ್ತರ ಪ್ರದೇಶ, B ಪಶ್ಚಿಮ ಬಂಗಾಳ, C ಹಿಮಾಚಲ ಪ್ರದೇಶ, D ಸಿಕ್ಕಿಂ. ಇದಕ್ಕೆ ಸರಿಯಾದ ಉತ್ತರ C ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶ ರಾಜ್ಯವು ನೇಪಾಳ ದೇಶದ ಗಡಿಯನ್ನ ಹೊಂದಿಕೊಳ್ಳುವುದಿಲ್ಲ. ಉತ್ತರ ಪ್ರದೇಶ, ಉತ್ತರಾಖಂಡ, ಪಶ್ಚಿಮ ಬಂಗಾಳ ಹಾಗೂ ಸಿಕ್ಕಿಂ ರಾಜ್ಯಗಳು ಸುಮಾರು 1700ಕ್ಕೂ ಹೆಚ್ಚು ಚದರ ಕಿಲೋಮೀಟರ್ನ ಗಡಿ ರೇಖೆಯನ್ನ ಹೊಂದಿಕೊಂಡಿದ್ದು, ಹಿಮಾಚಲ ಪ್ರದೇಶ ಮಾತ್ರ ಗಡಿ ಪ್ರದೇಶವನ್ನ ಹೊಂದಿಕೊಂಡಿಲ್ಲ. ಅಭ್ಯರ್ಥಿಗಳಿಗೆ ಈ ಒಂದು ಮಾಹಿತಿ ಸೂಕ್ತವಾಗಿದೆ ಅನ್ನುವುದನ್ನ ನಾನು ಭಾವಿಸ್ತಾ ಇದ್ದೀನಿ. ಅದೇ ರೀತಿ ಭಾರತೀಯ ರಾಜತಾಂತ್ರಿಕ ಅಥವಾ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. 1962ರ ಭಾರತ ಮತ್ತು ಚೀನಾ ಯುದ್ಧದ ಸಮಯದಲ್ಲಿ ಭಾರತ ಸರ್ಕಾರದ ರಕ್ಷಣಾ ಮಂತ್ರಿ ಯಾರಾಗಿದ್ದರು? A ಸರ್ದಾರ್ ಸ್ವರನ್ ಸಿಂಗ್, B PDJL ನೆಹರು, C ಡಾಕ್ಟರ್ S ರಾಧಾಕೃಷ್ಣನ್, D VK ಕೃಷ್ಣ ಮೆನನ್. ಇದಕ್ಕೆ ಸರಿಯಾದ ಉತ್ತರ D VK ಕೃಷ್ಣ ಮೆನನ್. ಇವರು 1962ರ ಭಾರತ ಚೀನಾ ಯುದ್ಧದ ಸಮಯದಲ್ಲಿ ಕೇಂದ್ರ ಸರ್ಕಾರದ ರಕ್ಷಣಾ ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದು, ಈ ಯುದ್ಧದ ಸಮಯದಲ್ಲಿ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ತಮ್ಮ ರಕ್ಷಣಾ ನಿರ್ಧಾರಗಳನ್ನು ಕೈಗೊಂಡು ಚೀನಾ ಯುದ್ಧದ ಒಪ್ಪಂದವನ್ನು ಕೈಗೊಂಡಿದ್ದು, ಇಲ್ಲಿ ಸ್ಮರಣೀಯವಾದಂತಹ ಕಾರ್ಯವನ್ನ VK ಕೃಷ್ಣ ಮೆನನ್ ಅವರು ಕೈಗೊಂಡಿದ್ದಾರೆ. ಇನ್ನು ಮೂರನೇದಾಗಿ, ಯಾವ ದೇಶವು ಬಿರ್ಫಾ ಜಾಯ್ ಚಂಡಮಾರುತ ಎಂದು ಹೆಸರಿಸಿದೆ? A ಭಾರತ, B ಮ್ಯಾನ್ಮಾರ್,
ಸಿ ಬಾಂಗ್ಲಾದೇಶ, ಡಿ ಥೈಲ್ಯಾಂಡ್. ಇದಕ್ಕೆ ಸರಿಯಾದ ಉತ್ತರ ಸಿ ಬಾಂಗ್ಲಾದೇಶ. ಚಂಡಮಾರುತದ ಹೆಸರನ್ನ ನಿರ್ದೇಶಿಸುವ ಸಂದರ್ಭದಲ್ಲಿ ಚಂಡಮಾರುತದ ಉಗಮ ಸ್ಥಾನ, ಆ ಉಗಮ ಸ್ಥಾನವು ಯಾವ ದೇಶ ಭೌಗೋಳಿಕ ವ್ಯವಸ್ಥೆಗೆ ಅಥವಾ ವಾಯು ಪ್ರದೇಶದ ವ್ಯವಸ್ಥೆಗೆ ಅಥವಾ ನೌಕಾ ವ್ಯವಸ್ಥೆಯ ಅಡಿಯಲ್ಲಿ ಬರುತ್ತದೆ ಅನ್ನುವುದನ್ನು ನಿರ್ದೇಶಿಸಿ ಆ ದೇಶವು ಚಂಡಮಾರುತಕ್ಕೆ ಹೆಸರನ್ನ ನಾಮಕರಣ ಮಾಡುವಂತಹ ಒಂದು ಪದ್ಧತಿ ಭೌಗೋಳಿಕ ವ್ಯವಸ್ಥೆಯಲ್ಲಿ ಚಲಾವಣೆಯಲ್ಲಿ ಇದ್ದು, ಹಾಗಾಗಿ ಬಿರ್ಫಾ ಜಾಯ್ ಚಂಡಮಾರುತದ ಹೆಸರನ್ನ ನಮ್ಮ ನೆರೆಯ ಬಾಂಗ್ಲಾದೇಶ ಇದನ್ನ ಗುರುತಿಸಲ್ಪಟ್ಟಿದೆ ಅಥವಾ ಹೆಸರಿಸಲ್ಪಟ್ಟಿದೆ. ನಾಲ್ಕನೇದಾಗಿ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಹೈಫಾ ಬಂದರು ಈ ಕೆಳಗಿನ ಯಾವ ದೇಶದಲ್ಲಿ ಇದೆ? ಎ ಇರಾಕ್, ಬಿ ಸೌದಿ ಅರೇಬಿಯಾ, ಸಿ ಇಸ್ರೇಲ್, ಡಿ ಸೊಮಾಲಿಯಾ. ಇದಕ್ಕೆ ಸರಿಯಾದ ಉತ್ತರ ಸಿ ಇಸ್ರೇಲ್. ಇಸ್ರೇಲ್ ದೇಶದ ಹೈಫಾ ಬಂದರು ಇಸ್ರೇಲ್ ದೇಶದ ವಾಣಿಜ್ಯ ಬಂದರು ಆಗಿದ್ದು, ಈ ಒಂದು ಬಂದರು ಮೆಡಿಟೇರಿಯನ್ ಸಮುದ್ರದ ಮೂಲಕ ಇಸ್ರೇಲ್ ದೇಶದ ವಾಣಿಜ್ಯ ಬಂದರು ಆಗಿತ್ತು. ದೇಶದ ವಾಣಿಜ್ಯ ವ್ಯವಹಾರಗಳೆಲ್ಲವೂ ಈ ಒಂದು ಬಂದರಿನ ಮೂಲಕವಾಗಿಯೇ ನಡೆಸಲ್ಪಡುತ್ತಿದ್ದು, ಇದು ದೇಶದ ಆರ್ಥಿಕ ಬೆನ್ನೆಲುಬು ಹಾಗೂ ವಾಣಿಜ್ಯದ ವ್ಯವಸ್ಥೆಗೆ ಭದ್ರ ಬುನಾದಿ ಆಗಿರುವಂತಹ ಹೈಫಾ ಬಂದರು ಆಗಿದೆ ಅನ್ನುವುದನ್ನ ಇಸ್ರೇಲ್ ತನ್ನ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಇನ್ನು ಐದನೇದಾಗಿ, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಬ್ಯಾಂಕಿಂಗ್ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿತ್ತು. RBI ಬ್ಯಾಂಕುಗಳಿಂದ ಸಾಲ ಪಡೆಯುವ ಬಡ್ಡಿ ದರವನ್ನು ಏನೆಂದು ಕರೆಯುತ್ತಾರೆ? ಎ ರೇಪೋ ದರ, ಬಿ ರಿವರ್ಸ್ ರೇಪೋ ದರ, ಸಿ ಬ್ಯಾಂಕ್ ದರ, ಡಿ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ. ಇದಕ್ಕೆ ಸರಿಯಾದ ಉತ್ತರ ಎ ರೇಪೋ ದರ. ಇದನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಸಾಲಗಳ ಮಿತಿ ಹೇಗೆ ಇರಬೇಕು, ಅವುಗಳ ಬಡ್ಡಿ ದರ ಎಷ್ಟು ಇರಬೇಕು, ಇದರ ಮೂಲಕವಾಗಿ ಆರ್ಥಿಕ ಸ್ಥಿತಿಗತಿಯ ವಿಚಾರಗಳು ವ್ಯಕ್ತವಾಗುತ್ತವೆ. ಇಂತಹ ರೇಪೋ ದರವನ್ನು ವಾರ್ಷಿಕ ಅವಧಿಯೊಳಗ ರಿಸರ್ವ್ ಬ್ಯಾಂಕಿನ ಗವರ್ನರ್ಗಳು ಈ ಒಂದು ಪ್ರಕಟಣೆಯನ್ನು ಹೊರಡಿಸಲಾಗುತ್ತಿದ್ದು, ಇದು ಆರ್ಥಿಕ ವಿಶ್ಲೇಷಕರ ಮತ್ತು ತಜ್ಞರ ವಿಷಯಗಳನ್ನು ಒಳಗೊಂಡು ನಿರ್ದೇಶಿಸಲಾಗುತ್ತದೆ, ನಿರ್ಧಾರ ಮಾಡಲಾಗುತ್ತದೆ ಅನ್ನುವುದನ್ನು ತಿಳಿಸಲಾಗುತ್ತದೆ. ಇನ್ನು ಆರನೇದಾಗಿ, 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಸಾಕ್ಷರತೆಯ ಪ್ರಮಾಣ ಎಷ್ಟು? ಎ 66.46, ಬಿ 79.6, ಸಿ 77.1, ಡಿ 74.04. ಇದಕ್ಕೆ ಸರಿಯಾದ ಉತ್ತರ ಡಿ 74.04. 2011ರ ಜನಗಣತಿಯ ಪ್ರಕಾರ ಭಾರತ ದೇಶದಲ್ಲಿ ಸಾಕ್ಷರತೆಯ ಪ್ರಮಾಣ 74.04 ಎಂದು ನಿರ್ಧರಿಸಲಾಗಿತ್ತು. ಮುಂಬರುವ ಜನಗಣತಿಯ ಪ್ರಕಾರ ದೇಶದಲ್ಲಿ ಎಷ್ಟು ಸಾಕ್ಷರತೆಯ ಪ್ರಮಾಣ ಇರಲಿದೆ ಅನ್ನುವುದನ್ನು ಇತ್ತೀಚೆಗೆ ಆರಂಭ ಆಗಿರತಕ್ಕಂತಹ ಭಾರತೀಯ ಜನಗಣತಿಯಲ್ಲಿ ಇದರ ಅಂಶ ಇನ್ನು ಮುಂದೆ ತಿಳಿಯಲಿದ್ದು, ಇಂತಹ ಪ್ರಚಲಿತ ಘಟನೆಗಳು ಭಾರತ ದೇಶದ ರಾಜಕೀಯ, ಅರ್ಥಶಾಸ್ತ್ರ, ಇತಿಹಾಸ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಪ್ರತಿಯೊಂದು ಪರೀಕ್ಷೆಗೂ ಅನ್ವಯ ಆಗುತ್ತವೆ. ಇಲ್ಲಿ ಕೊಟ್ಟಿರತಕ್ಕಂತಹ ಪ್ರಶ್ನೆಗಳು, ಅದಕ್ಕೆ ಉತ್ತರಗಳು, ಅದರ ವಿಚಾರಗಳು ತಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡಬಹುದಾಗಿತ್ತು. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರಿ. ಎಲ್ಲರಿಗೂ ಧನ್ಯವಾದಗಳು.